ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೀತಾ, ಏನೇ ಹೇಳ್ತಿದ್ದೀಯ ನೀನು? ಸತ್ಯ ಈ ಮನೆಗೆ ಬಂದಮೇಲೆ ಈ ಮನೆ ಮರ್ಯಾದೆ ಹಾಳಾಯ್ತಾ? ಹಾಳಾಗಿರೋದು ನಿನ್ನ ಬುದ್ಧಿ, ನಿನ್ನ ಮನಸ್ಸು. ಅದನ್ನು ಹಾಳು ಮಾಡ್ತಿರೋಳು ನಿನ್ನ ಮಗಳು. ಅವಳು ಮಾತು ಕೇಳಿಕೊಂಡು ಇಲ್ಲಿ ಸಲದ ಮಾತುಗಳನ್ನು ನಿನ್ನ ಸೊಸೆ ಮೇಲೆ ಹೊರಿಸ್ತಿದೆಯಲ್ಲ, ಇದು ನೀನು ಸರಿ ಅನಿಸುತ್ತಾ? ನೀನು ಈ ಮನೆಗೆ ಸೊಸೆಯಾಗಿ ಬಂದವಳು, ಅದನ್ನು ಮರಿಬೇಡ. ರಾಯರೇ, ನೀವು ನನ್ನ ಪರ ವಹಿಸ್ಕೊಂಡು ಮಾತಾಡಬೇಡಿ. ನನ್ನಿಂದಾಗಿ ನಿಮ್ಮಿಬ್ಬರು ಮನಸ್ಸಲ್ಲಿ ಬಿರುಕು ಮೂಡಬಾರ್ದು. ನೋಡ್ದೇನೆ ಇದು ಹೆಣ್ಣಿನ ಗುಣ. ನಿಂಗೆ ನಾನು ಧ್ವನಿ ಏರಿಸಿ ಮಾತಾಡಿದ್ರೆ ಅದನ್ನು ತಡೀತಾ ಇದ್ದಾಳೆ ಅವಳು. ಇಂಥವಳ ಮೇಲೆ ನಮ್ಮ ಮನೆ ಮಗಳನ್ನು ಓಡಿಸಿದಾಳೆ ಅಂತ ಆರೋಪ ಹಾಕ್ತಿದೆಯಲ್ಲ. ಕೀರ್ತನ, ನಿಂದೆಷ್ಟಿದೆಯೋ ಅಷ್ಟು ನೋಡ್ಕೊಂಡಿದ್ರೆ ಸರಿ. ಅದು ಬಿಟ್ಟು ನಮ್ಮ ಮನೆಯವ್ರ ಮಧ್ಯೆ ತಂದು ಹಾಕೋ ವಿಷಯ ಮಾತಾಡಿದ್ರೆ ದೀಪಾವಳಿ ದಿನ ಏನಾಯಿತು ಅಂತ ಗೊತ್ತಿದೆಯಾ? ಅವತ್ತು ನಿನ್ನನ್ನು ಉಳಿಸಿದ್ದು ಇದೇ ಸತ್ಯ. ಈಗ ಅವಳು ವಿರುದ್ಧನೇ ಮಾತಾಡ್ತಿದೀಯಾ? ರಾಯರೇ, ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಮೊದಲು ರಿತು ಎಲ್ಲಿದ್ದಾಳೆ ಅಂತ ಹುಡ್ಕೋಣ. ಈಗ ಯಾರು ತಪ್ಪು ಯಾರು ಸರಿ ಅಂತ ಚರ್ಚೆ ಮಾಡ್ಕೊಂಡು ಕೂರೋ ಸಮಯ ಅಲ್ಲ. ನೋಡ್ದೇನೆ ನಮ್ಮ ಸೊಸೆ ಮಾತನ್ನ? ಸಮಸ್ಯೆನ ಮಾತಾಡ್ತಾ ಕೂರೋ ಸಮಯ ಅಲ್ಲ, ಪರಿಹಾರ ಹುಡುಕೋ ಸಮಯ ಅಂತ ಹೇಳ್ತಿದ್ದಾಳೆ. ಇದಲ್ವಾ ಸಮಯ ಪ್ರಜ್ಞೆ ಅಂದರೆ? ಇದಲ್ವಾ ಪ್ರಬುದ್ಧತೆ ಅಂದರೆ? ಇದೆಲ್ಲ ನಿನಗೆ ಯಾಕೆ ಅರ್ಥ ಆಗಲ್ಲ ಅಂತ? ವಾವ್ ಸತ್ಯ, ನಮ್ಮಪ್ಪಂಗೆ ನೀನು ಯಾವ ಲೆವೆಲ್ಗೆ ಬ್ರೈನ್ ವಾಶ್ ಮಾಡಿದ್ಯಾ ಅಂದ್ರೆ ನೀನು ಏನೇ ಹೇಳು ಅದವ್ರಿಗೆ ಸರಿ ಅಂತಾನೆ ಅನ್ಸುತ್ತೆ. ನೀನು ರಿತು ಮನ್ಸ್ ಕೆಡಿಸಿ ಅವಳು ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದು ಹೀಗೆನಾ? ಅಲ್ಲ, ಹೇಗಿದ್ರು ನೀನು ಇದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಅದಕ್ಕೆ. ಕಾರ್ತಿಕ್ ಮದ್ವೆನಲ್ಲೂ ನೀನಿದೆ ಅಲ್ವಾ ಮಾಡಿದ್ದು? ಸ್ವಂತ ಅಕ್ಕನ್ನೇ ಓಡಿಸಿ ನೀನ್ ತಾಳಿ ಕಟ್ಟಿಸ್ಕೊಂಡೆ. ವೆರಿ ಗುಡ್. ಇದ್ರೆ ನಿನ್ ತರ ಇರಬೇಕು ನೋಡು. ಎಂಥ ಪ್ಲಾನಿಂಗು, ಎಂಥ ನೀಟ್ ಎಕ್ಸಿಕ್ಯೂಷನ್ನು, ಎಂಥ ಬಿಸ್ನೆಸ್ ಮೈಂಡ್ಗೂ ಈ ಥರ ಪ್ಲಾನಿಂಗ್ ಬರೋದಿಲ್ಲ ಬಿಡು ಸತ್ಯ. ಕೀರ್ತನ, ಸುಮ್ಮನಿದ್ದೀನಿ ಅಂತ ಏನೇನೋ ಹೇಳಬೇಡ. ಈಗಾಗಲೇ ಮನೆಯವರೆಲ್ಲ ನೋವಲ್ಲಿದ್ದಾರೆ. ಏನೇನೋ ಹೇಳಿ ಅವ್ರನ್ನ ಕೆದಕ್ಬೇಡ. ನೋಡಿದ್ಯಾ, ನಿನ್ನ ವಿಚಾರ ತೆಗ್ದಾಗ ನಿನಗೆ ಎಷ್ಟು ಸಿಟ್ಟು ಬರ್ತಾ ಇದೆ.
ಇನ್ನು ನಿನ್ನ ಒಬ್ಬಳಿಂದಾಗಿ ಈ ಮನೆಯಲ್ಲಿ ಇಷ್ಟೂ ಜನರ ನೆಮ್ಮದಿ ಹಾಳಾಗಿದೆ. ಇನ್ನು ನಮಗೆ ಹೇಗೆ ಅನ್ಸಿರ್ಬೇಡ ಹೇಳು? ಕೀರ್ತನ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಕಾಕ್ರೋಚ್, ಒಂದು ನಿಮಿಷ ಇರೋ. ಏನೋ ನಾವು ಒಳಗಡೆ ಹೋಗೋದು ಸರಿಯಾಗಲ್ಲ ಅನ್ಸತ್ತೋ. ಮತ್ತೇನು ಮಾಡಬೇಕು ಅಂತ್ಯಾ? ಸತ್ತಿಂಗ್ ಇನ್ನೂ ಸರಿ ಕಾಲ್ ಮಾಡು. ಏನು ರಿಸೀವ್ ಮಾಡ್ತಿಲ್ವಾ? ಇಲ್ಲ. ಮತ್ತೆ ಈಗ ಅವಳಿಗೆ ವಿಷಯ ತಿಳಿಸೋದು? ನೋಡ್ರೋ, ನಾವಿಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಲೇಟ್ ಆದಷ್ಟು ನಮಗೆ ರಿಸ್ಕ್ ಕೊಂಡ್ರೋ. ಆಗಿದ್ದಾಗಲಿ ಮೊದಲು ಹೋಗಿ ಸತ್ತಿನ ಮಾತಾಡ್ಸೋಣ. ರಾಕಿ ಕಾಣಿಸ್ತಾ ಇಲ್ಲೋ ವಿಷಯನ ಹೇಳ್ಬಿಡೋಣ. ಲೋ, ಮನೇಲಿ ಎಲ್ಲರೂ ಇರ್ತಾರೆ ಕಣ, ಬೇಡ ಹೋಗೋದು. ಲೋ, ಅದೇನು ಬೇಕಾದರೂ ಆಗಲಿ ಕಣ, ಈ ವಿಷಯನ ಸತ್ತಿಂಗ್ ತಿಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ತಿಳಿಸೋಣ ಅಷ್ಟೇ. ಬನ್ನಿ. ಅಕ್ಕ, ಈ ಮನೇಲಿ ನಡೆಯೋ ಪ್ರತಿಯೊಂದಕ್ಕೂ ಸತ್ಯನೇ ಕಾರಣ ಅಂದರೆ ಹೇಗೆ? ಅಷ್ಟಕ್ಕೂ ಸತ್ಯನ್ ಕಂಡ್ರೆ ನಿನ್ಗೆ ಯಾಕೆ ಇಷ್ಟೊಂದು ದ್ವೇಷ? ಅವಳು ಮನೆಯವ್ರು ಎಲ್ಲರ ಬಗ್ಗೆ ತುಂಬ ಕೇರ್ ತಗೋತಾಳೆ ಅಂತನಾ? ಅವಳು ಒಳ್ಳೆತನ ನಿನ್ನ ಹೆದರ್ಸುತ್ತಾ? ಕೀರ್ತನ, ನೀನು ಒಳ್ಳೆ ಮಾತು ಆಡದೇ ಇದ್ದರೂ ಪರವಾಗಿಲ್ಲ, ಆದರೆ ಒಳ್ಳೆ ಮಾತನಾಡೋರನ್ನ ನೋಯಿಸ್ಬೇಡ. ಈ ಪಾಪ ನಿನಗೆ ಸುಮ್ಮನೆ ಬಿಡಲ್ಲ. ಸತ್ಯ, ನಿನ್ನ ದೆಸೆಯಿಂದ ನೋಡಿದ್ಯಾ, ನನ್ನ ಸ್ವಂತ ಅಪ್ಪ ಮತ್ತೆ ತಮ್ಮ ನನ್ನ ವಿರುದ್ಧನೇ ಮಾತಾಡ್ತಿದ್ದಾರೆ. ಈ ಮನೆಯಲ್ಲಿ ಹುಟ್ಟು ಬೆಳೆದಿರೋ ನನಗಿಂತ ನಿನ್ನೆ ಮೊನ್ನೆ ಬಂದಿರೋ ನೀನೇ ಇವ್ರಿಗೆ ಹೆಚ್ಚಾಗೋಗಿದ್ಯಾ. ಥ್ಯಾಂಕ್ಸ್ ಪಾ, ಥ್ಯಾಂಕ್ಸ್ ಕಾರ್ತಿಕ್. 3 ಹೊತ್ತು ನಾನು ಈ ಮನೆ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಲ್ಲ, ನನಗಿದಾಗಬೇಕಾದದ್ದೇ. ಆಲ್ ದ ಕ್ರೆಡಿಟ್ಸ್ ಗೋಸ್ ಟು ಮಿಸ್ಸಸ್ ಕಾರ್ತಿಕ್. ಥ್ಯಾಂಕ್ ಯು. ಎಲ್ಲರೂ ಸ್ವಲ್ಪ ನಿಲ್ಲಿಸ್ತೀರಾ? ಇಲ್ಲಿ ನನ್ನ ಮಗಳು ನನಗೆ ಕಾಣಿಸ್ತಾ ಇಲ್ವಲ್ಲ ಅಂತ ನಾನು ಟೆನ್ಷನ್ ಒದ್ದಾಡ್ತಾ ಇದ್ರೆ ಇಲ್ಲಿ ನಿಮಗೆ ನಿಮ್ಮ ಜಗಳನೇ ಹೆಚ್ಚಾಗೋಯ್ತಾ? ಸತ್ಯ, ನಿಜ ಹೇಳು, ನನ್ನ ಮಗಳು ರಿತು ಎಲ್ಲಿ? ನನಗೆ ಗೊತ್ತಿಲ್ಲ ಚಿಕ್ಕ ಮಾವ. ಓಹ್, ಹಾಗಾದ್ರೆ ಅವನೆಲ್ಲಿ? ನಿನ್ನ ತಮ್ಮ ರಾಕೇಶ್? ಅವನ ಮನೇಲೇ ಇರಬಹುದು. ಯಾಕೆ? ಯಾಕೆ ಅಂದರೆ ನನ್ನ ಮಗಳು ನನ್ನ ಮನೇಲಿ ಕಾಣಿಸ್ತಾ ಇಲ್ಲ ಅಂತಂದರೆ ಇದರಲ್ಲಿ ಅವನ ಕೈವಾಡ ಇದೆ ಅಂತ. ಸರಿ, ಒಂದ್ಸರಿ ಅವನಿಗೆ ಫೋನ್ ಮಾಡು. ಏನಾಯ್ತು? ಸ್ವಿಚ್ ಆಫ್ ಅಂತ ಬರ್ತಿದೆ. ಸ್ವಿಚ್ ಆಫಾ? ವಾಟ್? ರಾಕೇಶ್ ನಂಬರು ಸ್ವಿಚ್ ಆಫಾ? ಹಾಗಿದ್ಮೇಲೆ ಇವರಿಬ್ರು ಪಕ್ಕ ಜೊತೆಲಿ ಇದ್ದೇ ಇದ್ದಾರೆ.
ನನ್ನ ಮಾತು ಕೇಳು, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಇಷ್ಟು ದಿನ ನಾನು ಮಾಡಿದ ತಪ್ಪಾಯಿತು. ಏನೋ ಮಾಡೋಕ್ಕೋಗಿ ಹಿಂದೇನೋ ಆಗಿ ಎಡವಟ್ಟು ಮಾಡ್ಕೊಂಬಿಟ್ಟೆ ಬೇಬಿ. ಇನ್ನೊಂದು ಸರಿ ತಪ್ಪು ಮಾಡಲ್ಲ. ಪ್ಲೀಸ್ ಬೇಬಿ, ನನಗೆ ಇನ್ನೊಂದೇ ಒಂದು ಚಾನ್ಸ್ ಕೊಡು. ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ಕೊಂಡಿರ್ತೀನಿ ಬೇಬಿ. ಪ್ಲೀಸ್ ನನ್ನ ಮಾತ್ರ ಬಿಟ್ಟು ಹೋಗಬೇಡ. ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ದಿವ್ಯಾ, ನೀನ್ ಹೆಣ್ಣ ಎಮ್ಮರಿನ? ನೀನ್ ತಾಳಿ ಕಟ್ಟಿರೋ ಗಂಡ ಕಡೆ ಅವನು. ಅವನ್ ತಾಳಿ ಕಟ್ಟಿರ್ಬೋದು, ಆದ್ರೆ ನನ್ ಗಂಡ ಅಲ್ಲ. ಇಂಥವ್ನ ನನ್ ಗಂಡ ಅಂತ ಹೇಳಕ್ಕೂ ಅಸಹ್ಯ ಆಗತ್ತೆ. ಬೇಕಿದ್ರೆ ಈ ತಾಳಿನೇ ಕಿತ್ತು ಬಿಸಾಕ್ತೀನಿ. ದಿವ್ಯಾ, ಬೇಬಿ ಬೇಬಿ ಪ್ಲೀಸ್ ಬೇಬಿ, ಹೋಗ್ಬೇಡ ಬೇಬಿ. ಅಜ್ಜಿ ನೀವಾದರೂ ಹೇಳಿ. ಜಾನಕಿ, ಅವಳಿಗೇನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿಲ್ಲ. ಮನೆಗೆ ಬರಲಿ ಬಿಡು. ಬೇಬಿ ಪ್ಲೀಸ್ ಬೇಬಿ, ಹೋಗ್ಬೇಡ ಬೇಬಿ. ದಿವ್ಯಾ, ಯಾಕೆ ಇಲ್ಲಿಗೆ ಬಂದರು? ಇಷ್ಟೊತ್ತು ನೀನೇನು ಮಾಡೇ ಇಲ್ಲ, ನಿನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದೆ. ಈಗೇನು ಹೇಳ್ತೀಯಾ? ಅವ್ರು ಬಂದಿರೋದಕ್ಕೂ ನನಗೂ ಏನು ಸಂಬಂಧ ಕೀರ್ತನ? ಸಂಬಂಧ ಇಲ್ಲದೆ ನಿನ್ನ ಈ ಗ್ಯಾಂಗು ಮನೆ ತನಕ ಬರುತ್ತಾ?
ಎಷ್ಟು ಚೆನ್ನಾಗಿ ಯಾಮಾರ್ಸೋದಕ್ಕೆ ಟ್ರೈ ಮಾಡಿದೆ ಅಲ್ವಾ? ಬಟ್ ಯು ನೋ ವಾಟ್, ನಿನ್ನ ಈ ಚೀಪ್ ಗೇಮ್ಸ್ ಎಲ್ಲ ನಮ್ಮ ಹತ್ರ ನಡೆಯೋದಿಲ್ಲ. ಏ ಹುಡುಗಿ, ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಹಾ ಕೇಳಮ್ಮ, ಏನಿಲ್ಲಿ ತನಕ ಬಂದಿರೋದು? ಏನಿಲ್ಲ, ಸತ್ಯಂಗೆ ಫೋನ್ ಮಾಡಿದ್ವಿ, ಅವಳು ಫೋನ್ ರಿಸೀವ್ ಮಾಡಲಿಲ್ಲ, ಅದಕ್ಕೆ ಹೀಗೆ ಬಂದ್ವಿ. ಏನಾದರೂ ಇಂಪಾರ್ಟೆಂಟ್ ಮೆಸೇಜ್ ಕೊಡೋದಿತ್ತಾ? ನಮಗೂ ಗೊತ್ತಾಗ್ಲಿ, ಏನಾ ಇಂಪಾರ್ಟೆಂಟ್ ಮೆಸೇಜು? ಕೀರ್ತನ, ನಮ್ಮ ಹುಡುಗರನ್ನ ಸ್ವಲ್ಪ ಮರ್ಯಾದೆಯಿಂದ ಮಾತಾಡ್ಸು. ಹೀಗೆಲ್ಲ ಮಾತಾಡಿದ್ರೆ ನನಗಿಷ್ಟ ಆಗಲ್ಲ. ಮರ್ಯಾದೆ ಇರೋರಿಗೆ ಮರ್ಯಾದೆ, ಇವ್ರಿಗಲ್ಲ. ಹೇಳ್ದೆ ಕೇಳ್ದೆ ಮನೆಯೊಳಗಡೆ ಬಂದಿದಾರಲ್ಲ, ನಾಚಿಕೆ ಆಗಲ್ವಾ ಇವ್ರಿಗೆ? ಕೀರ್ತನ, ಸತ್ಯ, ಕೀರ್ತನ ಏನೋ ಅಂದ್ಲು ಅಂತ ನಿನ್ನ ತಲೆ ಕೆಡಿಸ್ಕೊಳ್ಬೇಡ. ಬಂದ್ರೆ ಒಳಗಡೆ ಬೇಡ ರಾಯ್ರೆ, ಸತ್ಯಂಗೆ ಹೇಳಬೇಕಾಗಿರೋ ವಿಷಯ ಹೇಳಿ ಹಾಗೆ ಹೊರಟ್ಬಿಡ್ತೀವಿ. ಹೊರಡಿವ್ರಂತೆ, ಮನೆ ಒಳಗೆ ಬಂದು ಕೂತ್ಕೊಳ್ಳಿ. ಊರ್ಮಿಳ, ಅವರು ಕುಡಿಯೋದಕ್ಕೆ ಏನಾದರೂ ಸ್ವಲ್ಪ ಕಡುವಮ್ಮ. ಏನು ಬೇಡ ರಾಯ್ರೆ, ನೀವು ಇಷ್ಟು ಕೇಳಿದ್ರಲ್ಲ ಅಷ್ಟೇ ಸಾಕು. ಕೀರ್ತನ, ಮೊದಲು ಮನೆಗೆ ಬಂದವ್ರನ್ನ ಹೇಗೆ ವಿಚಾರಿಸ್ಬೇಕು ಅನ್ನೋದು ಕಲ್ತ್ಕೋ, ಆಮೇಲೆ ಮಿಕ್ಕಿದ್ದು. ಸಾರಿ ಕಣ್ರೋ, ಮನೇಲಿ ಏನೇನೋ ಪ್ರಾಬ್ಲಮ್ಮು, ಅದಕ್ಕೆ ಮೊಬೈಲ್ ನೋಡೋದಕ್ಕಾಗಿರಲಿಲ್ಲ. ಏನು ವಿಷಯ? ಸತ್ಯ, ಅವ್ರನ್ನ ಒಳಗೆ ಕರ್ಕೊಂಡು ಹೋಗಿ ಕೇಳಮ್ಮ. ಅವ್ರಿಗೆ ಸ್ವಲ್ಪ ಮುಜುಗರ ಆಗ್ತಿದೆ ಅಂತ ಕಾಣಿಸುತ್ತೆ. ಬೇಡ ರಾಯ್ರೆ, ಅದೇನೇ ಇದ್ರೂ ಇಲ್ಲೇ ಎಲ್ಲರ ಮುಂದೆನೇ ಹೇಳಿ. ಕಾಕ್ರೋಚ್, ಏನು ವಿಷಯ? ಅದು ಬೆಳಗ್ಗೆಯಿಂದ ರಾಕಿ ಎಲ್ಲೂ ಕಾಣಿಸ್ತಾ ಇಲ್ಲ ಸತ್ಯ. ಕಾಣಿಸ್ತಿಲ್ಲ ಅಂದರೆ ಏನೂ ಅರ್ಥ? ಮನೇಲಿರ್ತಾನೆ ಅಥವಾ ಲೈಬ್ರರಿಗೆ ಹೋಗಿರ್ತಾನೆ? ಇಲ್ಲ ಸತ್ಯ, ಬೆಳಗ್ಗೆಯಿಂದ ಎಲ್ಲ ಕಡೆನೂ ಹುಡುಕಿದ್ದೀವಿ, ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ನಮ್ಗೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ, ನಿನಗೆ ವಿಷಯ ತಿಳಿಸೋಣ ಅಂತ ಬಂದ್ವಿ. ನಾನು ಹೇಳಿರ್ಲಿಲ್ವಾಪ್ಪ ಇಂಥದ್ದೇ ಏನೋ ಒಂದು ಆಗಿರುತ್ತೆ ಅಂತ? ನಾನು ಇದನ್ನ ಮೊದಲೇ ಗೆಸ್ ಮಾಡಿದ್ದೆ, ಹಾಗೇ ಆಯಿತು. ಪಕ್ಕ ಆ ರಾಕೇಶು ನಮ್ಮ ರಿತುನ್ ಕರ್ಕೊಂಡು ಹೋಗಿರ್ತಾನೆ. ರಿತುನು ಕಾಣಿಸ್ತಿಲ್ಲ ಕಣ್ರೋ. ಅವತ್ತು ಅವನ್ನ ಹೋಗ್ಲಿ ಅಂತ ಬಿಟ್ಟಿದ್ದಕ್ಕೆ ಇವತ್ತು ಇಂಥ ಕೆಲಸ ಮಾಡಿದಾನ. ಇವತ್ತೇನಾದರೂ ಅವ್ನು ನನ್ನ ಕೈ ಸಿಗಲಿ ಅವನ್ನ. ನೋಡಿದ್ರೇನ್ರಿ, ಇವಳಿಗೇನು ಅನ್ಬೇಡ ಅಂತೀರಾ? ಈಗ ನೋಡಿ ಇವಳು ಮಾಡಿರೋ ಕೆಲಸ ಎಂಥದ್ದು ಅಂತ. ಏನಮ್ಮ ಸತ್ಯ ಇದೆಲ್ಲ? ರಾಯ್ರೆ, ವಿಷಯ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಇವ್ರು ಹೇಳ್ತಿರೋದು ನೋಡಿದ್ರೆ ನಮ್ಮ ರಾಕಿ ಏನೋ ಎಡವಟ್ಟು ಮಾಡ್ಕೊಂಡಿದ್ದಾನೆ ಅಂತ ಅನ್ನಿಸ್ತದೆ. ಎಲ್ಲ ಆದಮೇಲೆ ನೀನೇನು ಸರಿ ಮಾಡ್ತೀಯಾ? ಅದೇನೋ ಹೇಳ್ತಾರಲ್ಲ, ಗುಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರಂತೆ, ಹಾಗಾಯ್ತು ಇವಳ ಕತೆ. ಒಟ್ಟಿನಲ್ಲಿ ನಮಗೆ ನೆಮ್ಮದಿ ಇಲ್ಲ. ಸತ್ಯ, ಹೇಗಾದರೂ ಮಾಡಿ ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಬಾ ಸತ್ಯ. ರಾಯ್ರೆ, ರಿತುಗೆ ಏನೂ ಆಗಲ್ಲ. ಅವಳೆಲ್ಲೇ ಇದ್ರೂ ನಾನು ವಾಪಸ್ ಕರ್ಕೊಂಡು ಬರ್ತೀನಿ. ನೀವು ಧೈರ್ಯವಾಗಿರಿ, ನಾನು ಹೋಗಿ ಬರ್ತೀನಿ. ಅಲ್ಲ, ನನ್ನ ಮನೆ ಹತ್ರ ಯಾಕೆ ಕರ್ಕೊಂಡ್ಬಂದಿದ್ಯಾ? ಹೇಳ್ತೀನಿ, ಕೂತ್ಕೋ. ಬರ್ತೀನಿ, ನೀನು ಕೂತ್ಕೋ. ರಾಕಿ, ಹಲೋ ರಾಕಿ, ಎಲ್ಲಿದ್ಯಾ ನೀನು? ಫೋನ್ ಯಾಕೆ ಆಫ್ ಮಾಡ್ಕೊಂಡಿದ್ಯಾ? ರಿತು ಎಲ್ಲಿದ್ದಾಳೆ? ನಿನ್ನ ಜೊತೆ ಇದ್ದಾಳಾ? ಹ್ಞೂ ಸತ್ಯ, ರಿತು ನನ್ನ ಜೊತೆನೇ ಇದ್ದಾಳೆ. ನಾನು ನಿನಗೆ ಹೇಳ್ದಿರ ಏನೋ ತಪ್ಪು ಮಾಡಕ್ಕೆ ಹೊರಟ್ಬಿಟ್ಟಿದ್ದೆ. ನಿನಗೆ ಬುದ್ಧಿ ಇದೆಯೇನೋ ರಾಕಿ? ಇವತ್ತು ಅವಳು ಎಂಗೇಜ್ಮೆಂಟು, ಇವತ್ತೇ ಕರ್ಕೊಂಡು ಹೋಗಿದ್ಯಲ್ಲ. ಅವಳಿಗೆ ಇಷ್ಟ ಇಲ್ದಿರೋ ಎಂಗೇಜ್ಮೆಂಟ್ ಸತ್ಯ. ಇದು ಸಾಯಕ್ಕೆ ಹೊರಟಿದ್ಲು ಗೊತ್ತಾ? ಅವಳನ್ನ ಉಳಿಸ್ಕೊಳಕ್ಕೆ ಇದ್ದಿದ್ದು ಇದೊಂದೇ ದಾರಿ, ಅದಕ್ಕೆ ಹೀಗೆ ಮಾಡಿದೆ. ಅವಳು ಸಾಯಕ್ಕೆ ಹೊರಟಿದ್ಲ?
ಸಾಯೋದಕ್ಕೆ ನಾವು ಬಿಟ್ಬಿಡ್ತಿದ್ವಾ? ಅಷ್ಟಿದ್ರೆ ನನಗೆ ಹೇಳಬೇಕಿತ್ತು ತಾನೇ. ಮನೆ ಎಂತ ದೊಡ್ಡ ರಾದ್ಧಾಂತ ಆಗಿದೆ ಗೊತ್ತಾ ನಿನಗೆ? ಅದಕ್ಕೆ ನೀನು ಕಾಲ್ ಮಾಡಿದೆ ಸತ್ಯ. ಇವಾಗ ಎಲ್ಲಿದ್ದೀರಾ? ಇಲ್ಲೇ ಮನೆ ಹತ್ರ ಇದ್ದೀವಿ. ಅಲ್ಲೇ ಇರು, ನಾನು ಅಲ್ಲೇ ಬಂದು ಮಾತಾಡ್ತೀನಿ. ಮತ್ತೇನು ಎಡ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಹೇಳಿದ್ದೀನಿ. ಸರಿ ಸತ್ಯ. ಎಲ್ಲಿದ್ದಾರಂತೆ ಸತ್ಯ? ಮನೆ ಹತ್ರನೇ ಇದ್ದಾರಂತೆ. ಸರಿ ನಡಿ. ಯಾಕೆ ರಾಕಿ ಹೀಗೆ ಮಾಡಿದೆ? ನಿನ್ನ ನಂಬ್ಕೊಂಡು ನಾನು ನಿನ್ನ ಜೊತೆಗೆ ಬಂದೆ. ನೀನು ನೋಡಿದ್ರೆ ಅದಕ್ಕೆ ಫೋನ್ ಮಾಡಿದ್ಯಾ? ನಿನಗೆ ನಿಮ್ಮ ಮನೆಯವ್ರ ಪ್ರೀತಿ ಬೆಲೆ ಗೊತ್ತಿದೆಯಲ್ವೋ ನನಗೆ ಗೊತ್ತಿಲ್ಲ ರೀತು. ಆದರೆ ನನಗೆ ಸತ್ಯನ ಪ್ರೀತಿ ಬೆಲೆ ಗೊತ್ತಿದೆ. ನಾನು ಅವಳಿಗೆ ಯಾವತ್ತೂ ಮೋಸ ಮಾಡಲ್ಲ. ಹಾಗಾದರೆ ನನ್ನ ಪ್ರೀತಿ, ನಮ್ಮ ಪ್ರೀತಿಗೆ ಬೆಲೆನೇ ಇಲ್ವಾ? ಇದೆ. ಆದರೆ ಒಂದು ಪ್ರೀತಿನ ಪಡ್ಕೊಳ್ಳೋಕ್ಕೆ ಇರೋ ಪ್ರೀತಿನ ಕಳ್ಕೊಳ್ಳೋದು ನ್ಯಾಯ ಅಲ್ಲ ರೀತು. ಹಾಗಾದರೆ ಮತ್ತೆ ನನ್ನ ಅಲ್ಲಿಗೆ ವಾಪಸ್ ಕಳಿಸ್ತೀಯಾ? ನಿನಗೆ ನಾನು ನಮ್ಮ ಪ್ರೀತಿ ಏನು ಬೇಡವಾ? ಯಾಕೆ ರಾಕಿ ಹೀಗೆಲ್ಲ ಮಾಡ್ತಿದ್ಯಾ? ಮತ್ತಿನ್ ಏನು ಮಾಡಬೇಕಾಗಿತ್ತು ರೀತು? ನಾನು ಏನು ಮಾಡಿದ್ದೀನೋ ಅದು ಸರಿಯಾಗೇ ಇದೆ.